Hello students, good morning everyone. I am Anupama. I am teaching the 8th standard English subject. Dear students, today we discuss about the continue part of the lesson, the boy who asked for more. See, before going to the teaching, once again we recall the previous class points. In the previous class, we are discussed about the introduction of Charles Dickens. After that, see, once again you remember the characteristics of the prose. Here, in the previous class, we are discussed about Oliver, how he was born and what was the condition of the Oliver. In the previous class, we are discussed about the fourth paragraph. In the fourth paragraph, here, actually this Oliver, he is a pale and thin child. His friends was forced to him to ask the more food. After that, he was facing the so many troubles. Up to here, we are discussed in the previous class. Today, we discuss about the continue of this prose. Okay, student? So now we are go to the fifth paragraph. First, I read the paragraph. Then I explain this paragraph. You listen carefully. Yes. It happened one evening at supper time. The children were fed in a large stone hall with a big metal basin at one end. The master stood by the basin and served each child with a small bowl of watery gruel. Boys generally have excellent appetites. Oliver and his companions were always hungry and never given enough to eat. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. He had a wild and hungry eye, so the smaller boys believed him. A council was held. Oliver Twist was appointed to walk up to the master after supper and to ask for more. Okay, dear students. ಸೊ ನೋಡಿ, ನಾವು ಹಿಂದಿನ ತರಗತಿನಲ್ಲಿ ಆಲಿವರ್ ಹೇಗೆ ಹುಟ್ಟಿದ, ಅವನ ಸ್ಥಿತಿ ಹುಟ್ಟಿದಂಥ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಅವನನ್ನು ಒಂದು ಅನಾಥಾಶ್ರಮದಲ್ಲಿ ಬೆಳೆಸಲಾಗುತ್ತೆ. ಬಿಕಾಸ್ ಹಿ ವಾಸ್ ಎ ಆರ್ಫನ್. ಏನೊಬ್ಬ ಅನಾಥ ಮಗು ಆಗಿದ್ದರಿಂದ ಅವನನ್ನು ಅನಾಥಾಶ್ರಮದಲ್ಲಿ ಬೆಳೆಸ್ತಾರೆ. ಅಲ್ಲಿ ಒಂದು ದಿನ ಅವನ ಸ್ನೇಹಿತರು ಅವನಿಗೇನು ಮಾಡ್ತಾರೆ, ಬಲವಂತವಾಗಿ ಹೆಚ್ಚಿನ ಫುಡ್ಡನ್ನು, ಊಟವನ್ನು ಕೇಳುವಂತೆ ಅವನಿಗೆ ಮನವನ್ನು ಒಲಿಸ್ತಾರೆ. ಆಗ ಆಲಿವರ್ ಏನಾಗ್ತಾನೆ, ಸಮಸ್ಯೆಗೆ ಗುರಿಯಾಗ್ತಾನೆ. ಇಷ್ಟನ್ನು ನಾವು ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಇವತ್ತಿನ ದಿನ ತರಗತಿನಲ್ಲಿ ಅವನು ಯಾವ ಸಮಸ್ಯೆಯನ್ನು ಮಾಡಿಕೊಂಡ, ಏನನ್ನು ಕೇಳ್ದ, ಏನಾಯಿತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿ, ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಅಟ್ ಸಪ್ಪರ್ ಟೈಮ್. ಆ್ಯಕ್ಚುಲಿ ದಿಸ್ ಇನ್ಸಿಡೆಂಟ್, it was happened one evening at supper time. See here, supper means it is a dinner time. ರಾತ್ರಿಯ ಹೊತ್ತು ಊಟದ ಸಮಯದಲ್ಲಿ ನೋಡಿ, ಇಟ್ ಹ್ಯಾಪನ್ಡ್ ಇನ್ ಒನ್ ಈವ್ನಿಂಗ್ ಅಟ್ ಸಪ್ಪರ್ ಟೈಮ್. ರಾತ್ರಿಯ ಊಟದ ಸಂದರ್ಭದಲ್ಲಿ ಈ ಘಟನೆ ಏನಾಗುತ್ತೆ, ನಡೆಯುತ್ತೆ. ದ ಚಿಲ್ಡ್ರನ್ ವರ್ ಫೆಡ್ ಇನ್ ಎ ಲಾರ್ಜ್ stone hall with a big metal basin at one end. Actually, all the children, they are fed in a large stone hall. ಊಟಕ್ಕೋಸ್ಕರ ಏನು ಮಾಡಿರ್ತಾರೆ, ಅವರೆಲ್ಲರೂ ಸಹ ಒಂದು ದೊಡ್ಡ ಕಲ್ಲಿನ ಹಾಲಿನಲ್ಲಿ ಏನಾಗ್ತಾರೆ, ಸೇರಿಕೊಂಡಿರ್ತಾರೆ. ವಿತ್ ಎ ಬಿಗ್ ಮೆಟಲ್ ಬೇಸಿನ್ ಅಟ್ ಒನ್ ಎಂಡ್. ಇನ್ ದ ಎಂಡ್ ಆಫ್ ದ ಹಾಲ್,
ದೆರ್ ಇಸ್ ಎ ಬಿಗ್ ಮೆಟಲ್ ಬೇಸಿನ್ ವಿತ್ ಫುಡ್. ಒಂದು ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಆ ಹಾಲ್ನ ಒಂದು ಭಾಗದಲ್ಲಿ ಇರುತ್ತೆ. ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್ ಆ್ಯಂಡ್ ಸರ್ವ್ಡ್ ಈಚ್ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರಿಯಲ್. ಇಲ್ಲಿ ಮಾಸ್ಟರ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆ ಮೆಟಲ್ ಬೇಸಿನ್ ಹತ್ರ ನಿಂತ್ಕೊಂಡು ಪ್ರತಿಯೊಂದು ಮಗುವಿಗೂ ಸಹ ಸ್ಮಾಲ್ ಬೌಲಲ್ಲಿ ಏನು ಮಾಡ್ತಾರೆ, ಫುಡ್ಡನ್ನು ಸರ್ವ್ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಎಲ್ಲ ಮಕ್ಕಳಿಗೂ ಒಂದು ಸ್ಮಾಲ್ ಬೌಲಲ್ಲಿ ಏನು ಮಾಡ್ತಾರೆ ನೋಡಿ, ವಾಟರಿ ಗ್ರಿಯಲ್ ಮೀನ್ಸ್ ನೀರು ಗಂಜಿ. ಓಕೆನಾ? ಗಂಜಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೂ ಸಣ್ಣ ಸಣ್ಣ ಬೌಲ್ಗಳನ್ನು ಕೊಟ್ಟಿರ್ತಾರೆ. ಆ ಬೌಲಿಗೆ ಏನು ಮಾಡ್ತಾರೆ, ಗಂಜಿಯನ್ನು ಹಾಕ್ತಾ ಇರ್ತಾರೆ. ಸೊ ಗ್ರಿಯಲ್ ಮೀನ್ಸ್ ಗಂಜಿ. ಓಕೆನಾ? ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಅಪಿಟೈಟಿಸ್. ಸಿ ಹಿಯರ್, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮಕ್ಕಳು ದೊಡ್ಡವರು ಇದ್ದರು, ಚಿಕ್ಕವರು ಇದ್ದರು, ಎಲ್ಲ ರೀತಿ ಮಕ್ಕಳು ಇದ್ದರು. ಆ್ಯಕ್ಚುಲಿ ಅವ್ರಿಗೆ ಏನಾಗ್ತಿತ್ತು ಅಂದರೆ ತುಂಬ ಹಸಿವಾಗ್ತಾಯಿತ್ತು. ಹೆಚ್ಚು ಹಸಿವು ಅನ್ನೋಂಥದ್ದು ಅವರಿಗೆ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಹಿಯರ್ ದೆ ಪ್ರೊವೈಡ್ ದ ಫುಡ್ ಓನ್ಲಿ ಇನ್ ಎ ಸ್ಮಾಲ್ ಬೌಲ್. ತುಂಬ ಚಿಕ್ಕ ಗಿಲ್ಲಿನಲ್ಲಿ ಏನು ಮಾಡ್ತಿದ್ರು, ಅವರು ಗಂಜಿಯನ್ನು ಕೊಡ್ತಾ ಇದ್ರಿಂದ ಅದು ಅವರಿಗೆ ಸಾಕಾಗ್ತಿರಲಿಲ್ಲ. ತುಂಬ ಹಸಿವಿನಿಂದ ಏನು ಮಾಡ್ತಿದ್ರು, ಮಕ್ಕಳು ನರಳ್ತಾಯಿದ್ರು. ಆಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ವರ್ ಆಲ್ವೇಸ್ ಹಂಗ್ರಿ. ಸಿ, ನಾಟ್ ಓನ್ಲಿ ಆಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ಆಲ್ಸೋ ದೇ ವರ್ ಆಲ್ವೇಸ್ ಹಂಗ್ರಿ. ಆಲಿವರ್ ಮತ್ತು ಅವನ ಸ್ನೇಹಿತರು ಎಲ್ಲರೂ ಏನಾಗ್ತಾರೆ, ಯಾವಾಗಲೂ ಹಸಿವಿನಿಂದನೇ ಇರ್ತಾರೆ ಅವರು. ಆ್ಯಂಡ್ ನೆವರ್ ಗಿವನ್ ಎನಫ್ ಟು ಈಟ್. See here, Oliver and his companions, they always hungry because they did not have any enough to eat. ಅವ್ರ ಹೊಟ್ಟೆಗೆ ನೋಡಿ, ಎನಫ್ ಅಂದರೆ ಸಾಕಾಗುವಷ್ಟು. ಅವ್ರ ಹೊಟ್ಟೆಗೆ ಸಾಕಾಗುವಷ್ಟು ಫುಡ್ ಏನಾಗ್ತಿರಲಿಲ್ಲ, ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದೇ ಆಲ್ವೇಸ್ ಹಂಗ್ರಿ. ಅವರಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಸಿಗದೇ ಇರೋದ್ರಿಂದ ಅವರು ಯಾವಾಗಲೂ ಏನು ಹಸಿವಿನಿಂದ ಕೂಡಿರ್ತಾ ಇದ್ರು. ದಟ್ ಈವ್ನಿಂಗ್ ಒನ್ ಆಫ್ ದ ಬಿಗ್ಗರ್ ಬಾಯ್ಸ್ ಸ್ಟೇಟೆಡ್ quite clearly that unless he had an extra bowl of gruel, he would most certainly eat the boy who slept next to him. See, that evening, ಆ ದಿನ ಸಂಜೆ, ಒನ್ ಆಫ್ ದ ಬಿಗ್ಗರ್ ಬಾಯ್ಸ್, ಅಲ್ಲಿರ್ತಕ್ಕಂತಹ ಆರ್ಫನ್ ಬಾಯ್ಸಲ್ಲಿ ಒಬ್ಬ ಬಿಗ್ ಬಾಯ್, ದೊಡ್ಡ ಹುಡುಗ, ಒಂದು ಮಾತನ್ನು ಹೇಳ್ತಾನೆ ಕ್ಲಿಯರಾಗಿ. ಏನಂತ? ಅನ್ಲೆಸ್ he had an extra bowl of gruel. ಒಂದು ವೇಳೆ ಏನಾದರೂ ನನಗೆ ಎಕ್ಸ್ಟ್ರಾ ಗಂಜಿ ನನಗೇನಾದ್ರು ಸಿಗಲಿಲ್ಲ ಅಂತ ಹೇಳಿದ್ರೆ, ಹಿ ವುಡ್ ಮೋಸ್ಟ್ ಸರ್ಟೈನ್ಲಿ ಈಟ್ ದ ಬಾಯ್ ಹೂ ಸ್ಲೆಪ್ಟ್ ನೆಕ್ಸ್ಟ್ ಟು ಹಿಮ್. ಏನಾದರೂ ನನಗೆ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ, ನನಗೇನಾದ್ರು ಹೊಟ್ಟೆ ತುಂಬಕ್ಕಾಗದೇ ಇರೋಷ್ಟು ಗಂಜಿ ಏನಾದ್ರು ಸಿಗಲಿಲ್ಲ ಅಂತ ಹೇಳಿದ್ರೆ, ನಾನು ಏನು ಮಾಡ್ತೀನಿ, ನನ್ನ ಪಕ್ಕದಲ್ಲೇ ಮಲಗಿರ್ತಕ್ಕಂಥ ಹುಡುಗನನ್ನೇ ಏನು ಮಾಡಿಬಿಡ್ತೀನಿ, ನಾನು ತಿಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. He had a wild and hungry eye. He looks wild. ತುಂಬನೇ ಕ್ರೂರವಾಗಿದ್ದ. ಹಾಗೆಯೇ ಅವನ ಕಣ್ಣುಗಳು ಹೇಗಿತ್ತು, ಹಸಿದಂತೆ ಕಾಣ್ತಾ ಇದ್ವು. ದಟ್ ಮೀನ್ಸ್ ಅವನ ಕಣ್ಣುಗಳಲ್ಲಿ ಹಸಿವು ಅನ್ನೋವಂಥದ್ದು ಕಾಣ್ತಾ ಇತ್ತು. ಸೊ ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್. ಆ ದೊಡ್ಡ ಹುಡುಗನ ಮಾತನ್ನು ಆ ಪುಟ್ಟ ಹುಡುಗರು ಏನು ಮಾಡ್ಕೊಂಡ್ಬಿಟ್ರು, ನಂಬಿಬಿಟ್ರು. ಇವನೇನು ಮಾಡ್ತಾನೆ, ನಮ್ಮನ್ನು ಸಹ ತಿಂದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಆ ಪುಟ್ಟ ಮಕ್ಕಳು ಏನು ಮಾಡ್ತಿದ್ವು, ಆ ದೊಡ್ಡ ಹುಡುಗನನ್ನು ನೋಡಿದ್ರೆ ಹೆದರ್ತಾ ಇದ್ವು. ಅವನು ಆಡಿದ ಮಾತನ್ನು ಅವರು ನಂಬಿಬಿಟ್ರು. ಎ ಕೌನ್ಸಿಲ್ ವಾಸ್ ಹೆಲ್ಡ್. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆಲಿವರ್ ಮತ್ತು ಅವನ ಸ್ನೇಹಿತರೆಲ್ಲರೂ ಸಹ ಏನು ಮಾಡ್ತಾರೆ, ಒಂದು ಕಡೆ ಸಭೆಯನ್ನು ಸೇರ್ತಾರೆ. ಆಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ಟು ವಾಕ್ ಅಪ್ ಟು ದ ಮಾಸ್ಟರ್ ಆಫ್ಟರ್ ಸಪ್ಪರ್ ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್. ಸೊ ಆಗ ಆಲಿವರ್ನ ಕಂಪ್ಯಾನಿಯನ್ಸ್ ಎಲ್ಲರೂ ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ. ಅವನ ಸ್ನೇಹಿತರೆಲ್ಲರೂ ಸೇರಿಕೊಂಡು ಏನು ಮಾಡಬೇಕು, ನಾವು ಆಲಿವರ್ನನ್ನು ಮಾಸ್ಟರ್ ಮುಂದೆ ಹೆಚ್ಚಿನ ಊಟವನ್ನು ಕೇಳೋದಕ್ಕೆ ಮುಂದೆ ಬಿಡಬೇಕು ಅನ್ನುವಂಥ ನಿರ್ಧಾರವನ್ನು ಏನು ಮಾಡ್ತಾರೆ, ಅವರು ತಗೊಳ್ತಾರೆ. ಓಕೆ ಸ್ಟೂಡೆಂಟ್, ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾಗ್ರಾಫ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ನೌ ವಿ ಆರ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸಿ ಹಿಯರ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಇಲ್ಲಿ ಮಾಸ್ಟರ್ ನಿತ್ಯನೇ ಹಿ ಹ್ಯಾಡ್ ಎ ಬಿಗ್ ಬೇಸಿನ್, ಮೆಟಲ್ ಬೇಸಿನ್. ಅದರಲ್ಲಿ ಏನು ಮಾಡ್ತಿರೋ, ಸ್ಮಾಲ್ ಬೌಲಲ್ಲಿ ಮಕ್ಕಳಿಗೆ ವಾಟರ್ ಗ್ರೇಲನ್ನು ಸರ್ವ್ ಮಾಡ್ತಾ ಇದ್ದಾನೆ. ಓಕೆನಾ? ಓಕೆ.
So now I read this paragraph, then I explain it. The gruel was served out and was quickly swallowed. The boys whispered among themselves and forced Oliver to go. He advanced to the master, bowl in hand, and said in a little frightened voice, "Please, sir, I want some more." The master was a fat, healthy man, but he turned very pale at this. "What?" he said, as if he could not believe his ears. "Please, sir, I want some more." See here, the gruel was served out. ಸೊ ಇಲ್ಲಿ ಏನಾಗ್ತಿದ್ದಾರೆ, ಮಾಸ್ಟರ್ ಅವರು ಗಂಜಿಯನ್ನು ಕೊಡ್ತಾ ಇದ್ದಾರೆ. ಸೊ ಕೊಟ್ಟ ನಂತರ ಏನು ಮಾಡ್ತಾರೆ, ದ ಆಲಿವರ್ ಹಿ ವಾಸ್ ಕ್ವಿಕ್ಲಿ ಸ್ವ್ಯಾಲೋಡ್ ದ ಗ್ರಿಯಲ್. ಆಲಿವರ್ ಏನು ಮಾಡಿದೆ, ಯಾಕಂದರೆ ಇವನು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಏನು ಮಾಡಿದ್ರು, ಹೆಚ್ಚಿಗೆ ಗಂಜಿಯನ್ನು ನೀನು ಕೇಳಬೇಕು ಅಂತ ಅವನ್ನ ಅಪಾಯಿಂಟ್ ಮಾಡಿದರು. ಸೊ ಹಾಗಾಗಿ ಬಡಿಸಿದ ನಂತರ ಏನು ಮಾಡಿಬಿಡ್ತಾನೆ ಆಲಿವರು, ಕ್ವಿಕ್ಕಾಗಿ ಬಹು ಬೇಗನೆ ಏನು ಮಾಡಿಬಿಡ್ತಾನೆ, ಸ್ವ್ಯಾಲೋಡ್ ಅಂದರೆ ಅದನ್ನು ನುಂಗ್ಬಿಡ್ತಾನೆ. ಈ ಸ್ವ್ಯಾಲೋಡ್ ದ ಗ್ರಿಯಲ್. ಕೊಟ್ಟಿರ್ತಕ್ಕಂಥ ಗಂಜಿಯನ್ನು ತಕ್ಷಣ ಏನು ಮಾಡಿಬಿಡ್ತಾನೆ, ಅವನು ಕುಡಿದ್ಬಿಡ್ತಾನೆ. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ. ಸೊ ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಗಂಜಿಯನ್ನು ಕುಡಿತಾ ಇರ್ಬೇಕಾರೆ ಆಲಿವರ್ಗೆ ಏನು ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಏನಂತ, ಯು ಕ್ಯಾನ್ ಗೋ ನಿಯರ್ ಟು ದ ಮಾಸ್ಟರ್ ಆ್ಯಂಡ್ ಯು ಆಸ್ಕ್ ಮೋರ್ ಫುಡ್. ಏನು ಮಾಡಬೇಕು, ನೀನು ಮಾಸ್ಟರ್ ಹತ್ರ ಹೋಗಬೇಕು, ಹೆಚ್ಚಿಗೆ ಫುಡ್ಡನ್ನು ನೀನು ಕೇಳಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಎಲ್ಲ ಫ್ರೆಂಡ್ಸ್ ಅವನಿಗೆ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಿ ಅಡ್ವಾನ್ಸ್ಡ್ ಟು ದ ಮಾಸ್ಟರ್. ಸಿ ಆಫ್ಟರ್ ದ್ಯಾಟ್ ದ ಆಲಿವರ್ ಹಿ ವಾಸ್ ವೆಂಟ್ ಟು ದ ಮಾಸ್ಟರ್ ಹತ್ರ ಹೋಗಿ ನಿಲ್ತಾನೆ. ಬೌಲ್ ಇನ್ ಹ್ಯಾಂಡ್, ಅವನ ಕೈಯಲ್ಲಿ ಬೌಲ್ ಇರುತ್ತೆ. ಆ್ಯಂಡ್ ಸೆಡ್, ಅವನ ಫ್ರೆಂಡ್ಸು ಅವನಿಗೆ ಫೋರ್ಸ್ ಮಾಡಿದ್ದಕ್ಕೆ ಏನು ಮಾಡ್ತಾನೆ, ಅವನು ಮಾಸ್ಟರ್ ಹತ್ರ ಹೋಗ್ತಾನೆ, ಕೈಯಲ್ಲಿ ಬೌಲನ್ನು ಇಟ್ಕೊಂಡು ಹಾಗೆ ನಿಂತ್ಬಿಟ್ಟು ಕೇಳ್ತಾನೆ. ಇನ್ ಎ ಲಿಟಲ್ ಫ್ರೈಟನ್ಡ್ ವಾಯ್ಸ್. ನೋಡಿ, ತುಂಬ ಹೆದರಿಕೆ ಇದೆ ಇವನಿಗೂ ಪಾಪ ಅಲ್ವಾ. ಸೊ ಹಾಗಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿಧಾನವಾಗಿ ಪಿಸಧ್ವನಿಯಲ್ಲಿ ಏನು ಮಾಡ್ತಾನೆ, ಕೇಳ್ತಾನೆ. "ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್." ಸಿ ಹಿಯರ್ ದ ಆಲಿವರ್ ಹಿ ವಾಸ್ ರಿಕ್ವೆಸ್ಟಿಂಗ್. ಏನು ಮಾಡ್ಕೊಳ್ತಿದ್ದಾನೆ, ಅವನು ಬೇಡ್ಕೊಳ್ತಾ ಇದ್ದಾನೆ. ಏನಂತ, ಸರ್ ಪ್ಲೀಸ್ ಐ ವಾಂಟ್ ಸಮ್ ಮೋರ್, ನನಗೆ ಇನ್ನೊಂದು ಸ್ವಲ್ಪ ಏನು ಮಾಡಿ ಗಂಜಿಯನ್ನು ಕೊಡಿ ಅಂಥೇಳಿ ಅವನು ಏನು ಮಾಡ್ತಾನೆ, ಪ್ಲೀಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ನಾನು ಬೇಡ್ಕೊಳ್ತಾ ಇದ್ದಾನೆ. ದ ಮಾಸ್ಟರ್ ವಾಸ್ ಎ ಫ್ಯಾಟ್. ಆ್ಯಕ್ಚುಲಿ ದಟ್ ಮಾಸ್ಟರ್ ಹಿ ವಾಸ್ ಎ ಫ್ಯಾಟ್ ಆ್ಯಂಡ್ ಹೆಲ್ತಿ ಮ್ಯಾನ್. ನೋಡೋದಕ್ಕೆ ತುಂಬಾ ಆರೋಗ್ಯಕರವಾಗಿದ್ದಂಥವನು ಮತ್ತು ತುಂಬಾ ದಷ್ಟಪುಷ್ಟವಾಗಿದ್ದಂತಹ ವ್ಯಕ್ತಿ ಯಾರಾಗಿದ್ದರು, ಮಾಸ್ಟರ್ ಆಗಿದ್ದ. ಹಂಗೆ ಅಂದ ಕೂಡಲೇ ಏನು ಮಾಡ್ತಾನೆ, ಹಿ ಟರ್ನ್ಡ್ ವೆರಿ ಪೇಲ್ ಅಟ್ ದಿಸ್. ಹಂಗೆ ಅಂದ ತಕ್ಷಣ ನಿಧಾನವಾಗಿ ಏನು ಮಾಡ್ತಾನೆ, ಅವನು ತಿರುಗಿ ನೋಡ್ತಾನೆ. ವಾಟ್, ಏನು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ತುಂಬಾ ಆಶ್ಚರ್ಯದಿಂದ ಆಲಿವರ್ನನ್ನು ಕೇಳ್ತಾನೆ. ಏನು ಹೇಳಿದೆ ನೀನು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆಶ್ಚರ್ಯದಿಂದ ಅವನನ್ನು ಕೇಳ್ತಾನೆ. ಹಿ ಸ್ಯಾಡ್ ಆ್ಯಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಇಯರ್ಸ್. ಆ್ಯಕ್ಚುಲಿ ಹಿಸ್ ಮಾಸ್ಟರ್ he did not ready to believe the words of Oliver. ಆಲಿವರ್ನ ಮಾತುಗಳನ್ನು ಅವನಿಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ತನಕ ಯಾರೂ ಅವನನ್ನು ಆ ರೀತಿಯಾಗಿ ಕೇಳಿರಲಿಲ್ಲ, ಕೇಳೋ ಧೈರ್ಯವನ್ನು ಸಹ ಮಾಡಿರಲಿಲ್ಲ. ಅಂಥದ್ರಲ್ಲಿ ಆಲಿವರ್ ಏನು ಮಾಡ್ತಾನೆ, ಹಿ ಆಸ್ಕ್ ಮೋರ್ ಫುಡ್. ವಿತ್ ಸರ್ಪ್ರೈಸಿಂಗ್ಲಿ ದ ಮಾಸ್ಟರ್ ಹಿ ಟರ್ನ್ಡ್ ಆ್ಯಂಡ್ ಸೆಡ್ ವಾಟ್. ಮಾಸ್ಟರ್ ಅವರು ತುಂಬಾ ಆಶ್ಚರ್ಯದಿಂದ ತಿರುಗಿಬಿಟ್ಟು ಏನು ಅಂತ ಇನ್ನೊಮ್ಮೆ ಏನು ಮಾಡ್ತಾರೆ, ಕೇಳ್ತಾರೆ. ಆಗ ಆಲಿವರ್ ಅಗೇನ್ ಹಿ ಸ್ಯಾಡ್, ಪ್ಲೀಸ್ ಸರ್ ಐ ವಾಂಟ್ ಸಮ್ ಮೋರ್. ಮತ್ತೆ ತಿರುಗಿ ಏನು ಅಂತ ಕೇಳಿದಾಗ ಆಲಿವರ್ ಏನು ಮಾಡ್ತಾನೆ, ನನಗೆ ದಯವಿಟ್ಟು ಏನು ಮಾಡಿ ಸ್ವಲ್ಪ ಹೆಚ್ಚಿಗೆ ಫುಡ್ಡನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವನು ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಓಕೆ, ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾಗ್ರಾಫ್. ಓಕೆ, ನೆಕ್ಸ್ಟ್ ವಿ ಆರ್ ಗೋ ಟು ದ 7th paragraph. The master aimed a bowl at his head, seized him by his arms, and shouted for the Bumble. Mr. Bumble rushed into the room in great excitement and was filled with horror when he heard of Oliver's crime. Asked for more,
he exclaimed, I never heard of such a thing. Depend on it, this miserable boy will be hanged. So see here, the master aimed a bowl at his head. ಹಂಗಂದಿದ ತಕ್ಷಣ ಮಾಸ್ಟರ್ಗೆ ಏನಾಗುತ್ತೆ, ಹಿ ವಾಸ್ ವೆರಿ ಹಂಗ್ರಿ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಹಿ ವಾಸ್ ಬೀಟ್ ಆನ್ ಹಿಸ್ ಹೆಡ್. ಆಲಿವರ್ನ ತಲೆಯ ಮೇಲೆ ಬೌಲನ್ನು ತಗೊಂಡು ಏನು ಮಾಡ್ತಾನೆ, ಕುಕ್ತಾನೆ. ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್. ಅವನ ಕೈಗಳಿಂದ ಏನು ಮಾಡ್ತಾನೆ, ಆಲಿವರ್ನ ತಲೆ ಮೇಲೆ ಅವನು ಹೊಡಿತಾನೆ. ಯಾರು, ಮಾಸ್ಟರ್ ಹೊಡಿತಾನೆ. ಆ್ಯಂಡ್ ಶೌಟೆಡ್ ಫಾರ್ ದ ಬೆಡಲ್. ಏನು ಮಾಡ್ತಾನೆ ಅವನು, ಅವನ ಕೈಗಳನ್ನು ಜೋರಾಗಿ ಹಿಡ್ಕೊಂಡು ಹಿ ಕಾಲ್ಡ್ ದ ಮಿಸ್ಟರ್ ಬಂಬಲ್. ಅವನು ಮಾಡಿದ ತಪ್ಪಿಗೆ ಏನು ಮಾಡಿಬಿಡ್ತಾನೆ, ಅವನ ಕೈಗಳನ್ನ ಅವನ ತಲೆ ಮೇಲೆ ಹೊಡೆದು ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಿಸ್ಟರ್ ಬಂಬಲ್ ಅವ್ರನ್ನ ಏನು ಮಾಡ್ತಾನೆ, ಕರೀತಾನೆ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದ ರೂಮ್. ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಿಬಿಡ್ತಾರೆ, ಮಿಸ್ಟರ್ ಬಂಬಲ್ ಅವರು ಅಲ್ಲಿಗೆ ಓಡಿ ಬರ್ತಾರೆ. ಇನ್ ಗ್ರೇಟ್ ಎಕ್ಸೈಟ್ಮೆಂಟ್. ಮಾಸ್ಟರ್ ಕೂಗಿದ ಹೊಡೆತಕ್ಕೆ ತುಂಬಾ ಎಕ್ಸೈಟೆಡ್ ಆಗಿ ಏನು ಮಾಡ್ತಾರೆ, ಮಿಸ್ಟರ್ ಬಂಬಲು ಆ ಡೈನಿಂಗ್ ಹಾಲಿಗೆ ಓಡಿ ಬರ್ತಾನೆ. ಆ್ಯಂಡ್ ಹಿ ವಾಸ್ ಫಿಲ್ಡ್ ವಿತ್ ಹಾರರ್ ವೆನ್ ಹಿ ಹಿಯರ್ಡ್ ಆಫ್ ಆಲಿವರ್ಸ್ ಕ್ರೈಮ್. ಇಲ್ಲಿ ಆ ಮಾಸ್ಟರ್ ಏನು ಮಾಡ್ತಾನೆ, ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ದ ಕ್ರೈಮ್ ಆಫ್ ದ ಆಲಿವರ್ ಮಾಡಿರ್ತಕ್ಕಂಥ ತಪ್ಪನ್ನು ಏನು ಮಾಡ್ತಾನೆ, ಇವನು ಮಿಸ್ಟರ್ ಬಂಬಲ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನೋಡಿ ಏನಂತ, ಆಸ್ಕ್ಡ್ ಫಾರ್ ಮೋರ್ ಹಿ ಎಕ್ಸ್ಕ್ಲೈಮ್ಡ್, ಐ ನೆವರ್ ಹಿಯರ್ಡ್ ಆಫ್ ಸಚ್ ಎ ಥಿಂಗ್. ನೋಡಿ ಇವನು ಏನು ಮಾಡ್ತಾನೆ, ಹೆಚ್ಚಿಗೆ ಫುಡ್ಡನ್ನು ಕೇಳ್ತಾ ಇದ್ದಾನೆ. ಐ ನೆವರ್ ಹಿಯರ್ಡ್ ಆಫ್ ಸಚ್ ಎ ಥಿಂಗ್. ಇವತ್ತಿನವರೆಗೂ ನಾನು ಈ ಥರದ ಮಾತುಗಳನ್ನು ಕೇಳೇ ಇಲ್ಲ. ಡಿಪೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹ್ಯಾಂಗ್. ನೋಡಿ ಈ ರೀತಿಯಾಗಿ ಹೆಚ್ಚಿಗೆ ಫುಡ್ ಕೊಡಿ ಅಂತ ನನ್ನ ಈ ಸರ್ವಿಸಲ್ಲಿ ಯಾವ ಮಕ್ಕಳು ಏನು ಮಾಡಿರಲಿಲ್ಲ, ಕೇಳಿರಲಿಲ್ಲ. ಆದರೆ ಇವನು ಏನು ಮಾಡಿಬಿಟ್ಟ, ಕೇಳಿಬಿಟ್ಟ. ಹಾಗಾಗಿ ಇವನು ಮಾಡಿರೋ ಈ ತಪ್ಪಿಗೆ ಅವನು ಏನು ಮಾಡಬೇಕು, ನೇಣಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ ಏನು ಮಾಡ್ತಾನೆ, ಮಿಸ್ಟರ್ ಬಂಬಲಿಗೆ ಹೇಳ್ತಾನೆ. ನೋಡಿ ಪುಟ್ಟ ಹುಡುಗ ಮಾಡಿದ್ದೆ ಸಣ್ಣ ತಪ್ಪು. ಆ್ಯಕ್ಚುಲಿ ಅವನು ಏನು ಮಾಡ್ತಾರೆ, ಹೆಚ್ಚಿಗೆ ಫುಡ್ಡನ್ನು ಕೇಳ್ದ. ಆದರೆ ಇಲ್ಲೇನು ಮಾಡ್ತಾರೆ, ಹ್ಯಾಂಗ್ ಮಾಡೋ ಅಷ್ಟು ಕೋಪ ಏನಾಗಿದೆ ಇಲ್ಲಿ ಮಾಸ್ಟರ್ಗೆ ಬಂದಿದೆ. ಓಕೆನಾ. ದಿಸ್ ಈಸ್ ಅಬೌಟ್ ದ explanation of this paragraph. Next we are go to the last paragraph of this prose. As a punishment for his greed and boldness, Oliver was immediately locked in a room to spend the night alone. Early next morning, a notice was pasted on the outside of the gate offering a reward of 5 pounds to any man or woman who would take Oliver Twist off the hands of the poor house. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಸ್ ಎ ಪನಿಷ್ಮೆಂಟ್ ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್. ನೋಡಿ ಈ ಆಲಿವರ್ನ ಈ ದುರಾಸೆ, ಆ್ಯಕ್ಚುಲಿ ದೇ ಆರ್ ಥಿಂಕ್ ದಟ್ ಇಟ್ ಈಸ್ ಎ ಗ್ರೀಡಿನೆಸ್. ಇಲ್ಲಿ ಮಾಸ್ಟರ್ ಏನು ಮಾಡ್ತಾರೆ, ಅವನ ದುರಾಸೆ ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ಆಲಿವರ್ನ ಈ ದುರಾಸೆಗೆ ಮತ್ತು ಬೋಲ್ಡ್ನೆಸ್ ಮೀನ್ಸ್ ಧೈರ್ಯಕ್ಕೆ. ಇಷ್ಟು ವರ್ಷ ಯಾರೂ ಕೇಳೋ ಧೈರ್ಯ ಮಾಡಿರಲಿಲ್ಲ, ಬಟ್ ಆಲಿವರ್ ಏನು ಮಾಡ್ತಾನೆ, ಕೇಳೋ ಧೈರ್ಯವನ್ನು ಮಾಡ್ತಾನೆ. ಆಲಿವರ್ನ ಈ ದುರಾಸೆಗೆ ಮತ್ತು ಧೈರ್ಯವನ್ನು ನೋಡಿಬಿಟ್ಟು ಏನು ಮಾಡ್ತಾನೆ, ಹಿ ವಾಸ್ ಗಿವಿಂಗ್ ದ ಪನಿಷ್ಮೆಂಟ್. ಇವನ ಈ ಧೈರ್ಯಕ್ಕೆ ಹಾಗೆಯೇ ಇವನ ಈ ದುರಾಸೆಗೆ ಏನು ಮಾಡ್ತಾರೆ, ಅವನಿಗೆ ಪನಿಷ್ಮೆಂಟನ್ನು ಕೊಡ್ತಾರೆ. ಆಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್. ಸೊ ತಕ್ಷಣ ಏನು ಮಾಡಿಬಿಡ್ತಾರೆ, ಆಲಿವರ್ನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಸಿ ಟು ಸ್ಪೆಂಡ್ ದ ನೈಟ್ ಅಲೋನ್. ಆ್ಯಕ್ಚುಲಿ ದ ಆಲಿವರ್ he was spent the night alone in the locked room. ಆ್ಯಕ್ಚುಲಿ ಆಲಿವರ್ ಏನಾಗ್ತಾನೆ ಅಂತ ಹೇಳಿದ್ರೆ, ಅವನು ಮಾಡಿರೋ ತಪ್ಪಿಗೆ ಅವನನ್ನು ಇಡೀ ದಿನ ಒಂದು ರೂಮಲ್ಲಿ ಒಬ್ಬಂಟಿಯಾಗಿ ಏನು ಮಾಡ್ತಾರೆ, ಅವನನ್ನು ಕೂಡಿ ಹಾಕ್ತಾರೆ. ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಎ ನೋಟಿಸ್ ವಾಸ್ ಪಾಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್. ಸೊ ಆಲಿವರ್ ಟ್ವಿಸ್ಟ್ ಮಾಡಿರ್ತಕ್ಕಂತಹ ಈ ಕೆಲಸಕ್ಕೆ ಮಿಸ್ಟರ್ ಬಬಲ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆಶ್ರಮದ ಮುಂದೆ ಇರ್ತಕ್ಕಂಥ ಗೇಟಲ್ಲಿ ಒಂದು ನೋಟಿಸನ್ನು ಹಾಕ್ತಾರೆ. ಏನಂತ, ಆಫರಿಂಗ್ ಎ ರಿವಾರ್ಡ್
of 5 pounds to any man and woman who would take Oliver Twist of the hands of the poor house. ಅಂದರೆ ನೋಡಿ, ಈ ಆಶ್ರಮದ ಮುಂದೆ ಇರ್ತಕ್ಕಂಥ ಗೇಟಲ್ಲಿ ಒಂದು ಸೂಚನಾ ಫಲಕವನ್ನು ಹಾಕ್ತಾರೆ. ಏನಂತ, ಯಾರೇ ಒಬ್ಬ ಮಹಿಳೆ ಆಗಿರಲಿ ಅಥವಾ ಪುರುಷನಾಗಿರಲಿ, ಯಾರಾದರೂ ಆಲಿವರ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಾದರೆ ಅವರಿಗೆ 5 ಪೌಂಡ್ ಹಣವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಗೇಟಿನ ಮುಂಭಾಗದಲ್ಲಿ ಸೂಚನಾ ಫಲಕವನ್ನು ಹಾಕ್ತಾರೆ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಪ್ಯಾರಾಗ್ರಾಫ್. ಓಕೆ ಸ್ಟೂಡೆಂಟ್, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ನನಗೆ ಅನಿಸುತ್ತೆ ನೀವೆಲ್ಲರೂ ಏನಾಗಿದೆ ಇದು ಈ ಲೆಸನ್ ನಿಮಗೆ ಅರ್ಥ ಆಗಿದೆ ಅನ್ನೋದನ್ನು. ಒಬ್ಬ ಆಲಿವರ್ ಟ್ವಿಸ್ಟ್ ಅನ್ನುವಂಥ ಬಾಯ್ ಹೇಗೆ ಅವನ ಧೈರ್ಯವನ್ನು ಮಾಡಿ ಮುಂದೆ ಹೋಗಿದ್ದಕ್ಕೆ ಯಾವ ರೀತಿಯೆಲ್ಲ ಪನಿಷ್ಮೆಂಟನ್ನು ಅವನು ಅನುಭವಿಸ್ತಾನೆ ಅನ್ನೋದನ್ನು ಈ ಪ್ರೋಸಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ವಿ ಆರ್ ಗೋ ಟು ದ ಹೋಮ್ವರ್ಕ್ ಕ್ವಶನ್. ಓಕೆ, ಹೂ ವಾಸ್ ಮಿಸ್ಟರ್ ಬಂಬಲ್? ಮಿಸ್ಟರ್ ಬಂಬಲ್ ಯಾರು ಅನ್ನೋದನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್, ಹೌ ಡಿಡ್ ಮಿಸ್ಟರ್ ಬಂಬಲ್ ಟ್ರೀಟ್ ದ ಚಿಲ್ಡ್ರನ್? ಮಿಸ್ಟರ್ ಬಂಬಲ್ ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾ ಇದ್ರು ಅನ್ನೋದನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಡಿಡ್ ಆಲಿವರ್ಸ್ ಫ್ರೆಂಡ್ ವಾಂಟ್ ಹಿಮ್ ಟು ಆಸ್ ದ ಮಾಸ್ಟರ್? ಆಲಿವರ್ನ ಫ್ರೆಂಡ್ಸು ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಏನನ್ನು ಕೇಳು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾರೆ. ಓಕೆ, ಸೊ ಇಫ್ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ಸೊ ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ಥ್ಯಾಂಕ್ ಯು.